ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಮಗೆಲ್ಲರಿಗೂ ತಿಳಿದಂಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ಬಿಟ್ಟು SIR ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಈಗ ಚುನಾವಣಾ ಆಯೋಗದ ವತಿಯಿಂದ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ 143 ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಮಸ್ತ ಎಲ್ಲ ಮತದಾರರು ಕೂಡ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ನಾವು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ತಮ್ಮ ಮುಖಾಂತರ ನಾವು ಎಲ್ಲ ಮತದಾರರಿಗೂ SIR ಬಗ್ಗೆ ಗಾಬರಿ ಕೊಡುವಂಥದ್ದು ಏನಿಲ್ಲ. SIRನ ಒಂದು ಧ್ಯೇಯ ಆಬ್ಜೆಕ್ಟಿವ್ ಏನಂತಂದರೆ ಯಾವುದೇ ಅರ್ಹ ಮತದಾರರ ಪಟ್ಟಿಯಿಂದ ಬಿಟ್ಟೋಗಬಾರ್ದು, ಅನರ್ಹ ಮತದಾರರು ಯಾರೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಬಾರ್ದು ಅನ್ನೋದು ಇದರ ಉದ್ದೇಶ. ಸೊ ಅದಕ್ಕೋಸ್ಕರ ಈಗ 30ನೇ ತಾರೀಕಿಂದ ಎಲ್ಲ 16/6/2026 ಯಾರ್ಯಾರು ಎನ್ರೋಲ್ ಮಾಡಿದ್ದೀರಾ ಆ ಎಲ್ಲ ಮತದಾರರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ಸ್ನ ನಮ್ಮ BLOಗಳ ಮುಖಾಂತರ ನಾವು ತಲುಪಿಸ್ತೀವಿ. ಅದರಂತೆ ತಮ್ಮ ಕಡೆಯಿಂದ ಎಲ್ಲ ಮತದಾರರು ಕೂಡ ಆ ಎನ್ಯುಮರೇಷನ್ ಫಾರ್ಮ್ಸ್ನ ಫಿಲ್ ಮಾಡಿ ಮತ್ತೆ ನಮಗೆ ಕೊಟ್ಟರೆ ನಾವು ಅದನ್ನು ಡಿಜಿಟೈಸ್ ಮಾಡಿ ನಂತರ ಎಲೆಕ್ಟ್ರಲ್ ರೋಲಲ್ಲಿ ತಮ್ಮ ಹೆಸರು ಬರೋ ಥರ ಆಗುತ್ತೆ. ಯಾರ್ಯಾರು ಮತದಾರರು ಎನ್ಯುಮರೇಷನ್ ಫಾರ್ಮ್ಸ್ನ ಡೆತ್ ಆಗಿರ್ಬೋದು, ಆಬ್ಸೆಂಟೀಸ್ ಆಗಿರ್ಬೋದು, ಶಿಫ್ಟೆಡ್ ಆಗಿರ್ಬೋದು ಅಥವಾ ಡೂಪ್ಲಿಕೇಟ್ಸ್ ಇರುವಂಥದ್ದು ಏನಿದೆ ಅದನ್ನು ಎನ್ಯುಮರೇಷನ್ ಫಾರ್ಮ್ಸಲ್ಲಿ ಫಿಲ್ ಮಾಡಿದಾಗ ಅದರಂತೆ ನಾವು ನೋಟಿಸ್ ಕೊಟ್ಟು ನಂತರ ಅವ್ರ ಕಡೆ ಲಭ್ಯ ಇರುವ ದಾಖಲೆಗಳನ್ನ ಪಡೆದುಕೊಂಡು ನಂತರ ಅವ್ರನ್ನ ನಾವು ಮತದಾರರ ಪಟ್ಟಿಗೆ ಸೇರಿಸುವಂಥ ಕ್ರಮ ವಹಿಸ್ತೀವಿ. ಸೊ ಇದು ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಇರೋಂಥ ವಿಚಾರ. ನೆಕ್ಸ್ಟ್ ನಾವು BLOಸ್ನ ಟ್ರೈನಿಂಗ್ ಮಾಡಿದಾಗ ಅವಾಗೆ ನಾವು ವಿಸ್ತಾರವಾಗಿ ಒಂದು ದಿನ ಕಂಪ್ಲೀಟ್ ವರ್ಕ್ಶಾಪ್ ಥರ ಅವ್ರಿಗಿರೋ ಸಂದೇಹಗಳನ್ನ, ಅವ್ರಿಗಿರುವಂಥ ಏನಾದರೂ ಒಂದು ಭಯ ಇರುವಂಥ ಕೆಲವು ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮಲ್ಲಿ ALMTs ಇದ್ದಾರೆ, ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ಅಂತ, ಅವ್ರ ಮುಖಾಂತರ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಇದು ನಾನು ಬ್ರೀಫಾಗಿ ಹೇಳುವಂಥದ್ದು. ನೆಕ್ಸ್ಟ್ 30ನೇ ತಾರೀಕಿಂದ ನಾವು ಎನ್ಯುಮರೇಷನ್ ಫಾರ್ಮ್ಸ್ನ ಮನೆ ಮನೆಗೆ ತಲುಪಿಸ್ತೀವಿ. ಅಲ್ಲಿಂದ ಮತ್ತೆ ಅವರು ಫಿಲ್ ಮಾಡಿರುವಂಥ ಎನ್ಯುಮರೇಷನ್ ಫಾರ್ಮ್ಸ್ನ ನಮ್ಗೆ ವಾಪಸ್ ಕೊಟ್ಟರೆ ತಮ್ಮ ಹೆಸರು ಎಲೆಕ್ಟ್ರಲ್ ರೋಲಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ಆ ಪಬ್ಲಿಷ್ ಮಾಡಿರುವಂಥ ರೋಲಲ್ಲಿ ತಮ್ಮ ಹೆಸರು ಇರುತ್ತೆ. ಯಾರು ಎನ್ಯುಮರೇಷನ್ ಫಾರ್ಮ್ ಸರಿಯಾಗಿ ಕೊಡೋದಿಲ್ಲ ಅಥವಾ ಅಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದಕ್ಕೆ ನಾವು ನೋಟಿಸ್ ಕೊಡ್ತೀವಿ. ನಂತರ ಹಿಯರಿಂಗ್ ಮಾಡಿ ಅವ್ರು ಕೊಡುವಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದನ್ನು ಮತ್ತೆ ನಾವು ಉಳಿಸ್ಬೇಕಾ ಅಥವಾ ಮತದಾರ ಪಟ್ಟಿಯಿಂದ ತೆಗಿಬೇಕಾ ಅನ್ನೋವಂಥದ್ದು ನಾವು ಕ್ರಮ ವಹಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿಧಾನಸಭಾ ಕ್ಷೇತ್ರದ SIRನ ಈಗ ತಮಗೆಲ್ಲರೂ ತಿಳಿದಂಗೆ ಕರ್ನಾಟಕದಲ್ಲಿ 2002 ನಮ್ಮಲ್ಲಿ ಲಾಸ್ಟ್ SIR ಮಾಡಿದ್ವಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಆಗ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಈಗ 143 LAC ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಅಂತಾಗಿದೆ. ಆಗ ನಮ್ಮಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿತ್ತು, 68 ಚಿಂತಾಮಣಿ, 74 ವೇಮಗಲ್ ಅಂತ. ಸೊ ಆ 2002 ಮತದಾರರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿತ್ತು ಅವರನ್ನು ನಾವು ಇಲ್ಲಿ ಮ್ಯಾಪ್ ಮಾಡಿ ನಂತರ ಯಾರು ಅನ್ಮ್ಯಾಪ್ ಆಗಿದ್ದಾರೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ಸಲ್ಲಿ ಫಿಲ್ ಮಾಡೋಂಥ ಅವಕಾಶ ಮಾಡಿಕೊಟ್ಟು ಮತದಾರ ಪಟ್ಟಿನ ನಾವು ತಯಾರು ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ನಮ್ಮಲ್ಲಿ 2,31,843 ಜನ ಮತದಾರರಿದ್ದಾರೆ, ಇನ್ಕ್ಲೂಡಿಂಗ್ ರೂರಲ್ಲು ಮತ್ತು ಅರ್ಬನ್ನು. ಇದರಲ್ಲಿ ಇಲ್ಲಿವರೆಗೂ ನಾವು 2,22,534 ಜನನ ಮ್ಯಾಪ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಪ್ರೋಜೆನಿ. ಸೊ ಅದು ನಮಗೆ 95.98% ನಾವು ಮ್ಯಾಪ್ ಮಾಡಿದ್ದೀವಿ. ಇನ್ನು ಉಳಿಕೆ ಇರುವಂಥದ್ದು 9,327. ಸೊ ಇದು ನಮ್ಮ ತಾಲೂಕಿನ ಅಂಕಿಅಂಶಗಳು. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಜನತಾದಳ ಸೆಕ್ಯುಲರ್, CPI ಮಾರ್ಕ್ಸ್, ನಂತರ ಬೇರೆ ಬೇರೆ ರಾಜಕೀಯ ಪಕ್ಷಗಳಿದೆ. ಈ ಪಕ್ಷಗಳ ಕಡೆಯಿಂದ ನಮಗೆ BLA1, BLA2 ಅಂತ ಒಂದು ಅಪಾಯಿಂಟ್ಮೆಂಟ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಮಗೆಲ್ಲ ನಾವು ದಾಖಲಾತಿಗಳನ್ನು ಪಡ್ಕೊಂಡಿದ್ದೀವಿ. ಅವ್ರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಮುಂಚೆ ಅವ್ರಿಗೆ ಕೂಡ ನಾವು ಒಂದು ಟ್ರೈನಿಂಗು ಕೊಟ್ಟು ಮಾತಾಡಿ ಅವ್ರ ಜೊತೆಗೆ ನಾವು ಸಭೆ ಕೂಡ ನಡೆಸಿದ್ದೀವಿ. ಅವ್ರು BLAಗಳಿಗೆ ಏನು ಮಾಹಿತಿ ತಲುಪಿಸಬೇಕು ಆ ಮಾಹಿತಿ ತಲುಪಿಸೋದಕ್ಕೆ ಕೂಡ ಸೂಚನೆಗಳನ್ನ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ 271 ಮತಗಟ್ಟೆಗಳಿವೆ, 205 ಮತಗಟ್ಟೆಗಳು ಗ್ರಾಮೀಣ ಭಾಗದಲ್ಲಿದೆ, 66 ಮತಗಟ್ಟೆಗಳು ನಮ್ಮ ನಗರ ಪ್ರದೇಶದಲ್ಲಿದೆ. ನಮ್ಮ ಒಂದು 143 LACಗೆ ERO ಅಂದರೆ ಮತದಾರ ನೋಂದಣಾಧಿಕಾರಿಗಳಾಗಿ ಶ್ರೀ ನಾಗರಾಜ್ ಕೆಳಗಿನಮನಿ, ಜಂಟಿ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ERO ಆಗಿ ನಮಗೆ ಅಪಾಯಿಂಟ್ ಆಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇದೆಲ್ಲ ಒಂದು ಕಾರ್ಯ ನಡೆಯುತ್ತದೆ. ನಂತರ ಸಹಾಯಕ ಮತದಾರರು ಅಂದರೆ ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ, ರೂರಲ್ ಏರಿಯಾಗೆ ತಹಸೀಲ್ದಾರ್ ಆದಂಥ ನಾನು ಸುದರ್ಶನ್ ಯಾದವ್ ಆಗಿರ್ತೀನಿ. ನಂತರ ಅರ್ಬನ್ ಏರಿಯಾಗೆ ಚಲಪತಿ GN ಪೌರಾಯುಕ್ತರು ಕೂಡ ಅವರು AER ಹೋಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾವು 4 ಜನನ ನೋಡಲ್ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡಿಸ್ಕೊಂಡಿದ್ದೀವಿ.
ಈ 4 ಜನ ಮತದಾರರು ಏನು ನೋಡಲ್ ಆಫೀಸರ್ಸು ಸೇಮ್ ನಮ್ಮ AEROಸ್ಗೆ ಏನು AEROಸ್ ಏನು ಕಾರ್ಯನಿರ್ವಹಿಸ್ತಾರೆ ನಮ್ಮ ಜೊತೆಗೂಡಿ ಅವರು ಒಂದು ಸಮನ್ವಯ ಮಾಡಿಕೊಂಡು SIR ಕಾರ್ಯಪ್ರಗತಿ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ. ಮೊದಲನೇದಾಗಿ EO ಆದಂಥ ಸಾಹೇಬರು ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಆನಂದ್ ಅವರು ಇರ್ತಾರೆ, ಜೊತೆಗೆ BO ಆದಂಥ ನಾರಾಯಣ ಸ್ವಾಮಿ ಅವರು ಇರ್ತಾರೆ, CDPO ಆದಂಥ ಮಹೇಶ್ ಅವರಿದ್ದಾರೆ, PWD AEE ಆಗಿರುವಂಥ ನಾಗರಾಜ್ ಅವರಿದ್ದಾರೆ. ಈ 4 ಜನ ನಮಗೆ ನೋಡಲ್ ಆಫೀಸರ್ಸ್ ಅಂತಾಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ಇದರ ಜೊತೆಗೆ ಈ ನಮ್ಮ ಟೋಟಲ್ 271 ಮತಗಟ್ಟೆಗಳಲ್ಲಿ 27 ಜನ BLO ಸೂಪರ್ವೈಸರ್ಸ್ ಇದ್ದಾರೆ. ಸೊ 27 ಜನದಲ್ಲಿ 21 ಜನ ರೂರಲ್ ಭಾಗದಲ್ಲಿ, 6 ಜನ ನಗರ ಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎನ್ಯುಮರೇಷನ್ ಫಾರ್ಮ್ದು ಕೂಡ ನಿಮಗೆ ಈ ಒಂದು ಪ್ರೆಸ್ ಮೀಟ್ ಆದಮೇಲೆ ಒಂದು ಕಾಪಿ ಕೊಡ್ತೀವಿ. ದಯವಿಟ್ಟು ತಾವು ಕೂಡ ಅದನ್ನು ತೊಗೊಂಡೋಗಿ ಇನ್ ಕೇಸ್ ಯಾರಿಗಾದರೂ ಏನೋ ಸಂಶಯಗಳಿದ್ರು ಕೂಡ ನಮ್ಮನ್ನು ಭೇಟಿ ಮಾಡಿ. ಈಗ ಪಬ್ಲಿಕ್ಕಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಭಯಾಂದೋಲನ ಆಗುವಂಥದ್ದು ಏನಿಲ್ಲ. ಯಾರ್ದು ಹೆಸರು ಬಿಟ್ಟೋಗುವಂಥದ್ದು, ಹೆಸರನ್ನ ಡೆಲಿಬ್ರೇಟಾಗಿ ತೆಗಿತಾರೆ ಅನ್ನೋಂಥದ್ದು ಯಾವುದೂ ಬೇಕಾಗಿಲ್ಲ. ತುಂಬ ಪಾರದರ್ಶಕವಾಗಿ, ತುಂಬ ಹಂತದಲ್ಲೂ ಕೂಡ ಚೆಕ್ಸ್ನ ಇಟ್ಕೊಂಡು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋಂಥದ್ದು. ನಾನು ಮೊದಲನೇ ವಿಷಯದಲ್ಲಿ ಹೇಳ್ದಂಗೆ ಇದರ ಧ್ಯೇಯ ಅರ್ಹ ಮತದಾರರು ಯಾರೂ ಕೂಡ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು, ಅನರ್ಹರು ಯಾರೂ ಕೂಡ ಮತದಾರ ಪಟ್ಟಿ ಒಳಗುಳಿಬಾರ್ದು ಅನ್ನೋಂಥದ್ದು ಇದು ಒಂದು ಮುಖ್ಯವಾದಂಥ ಉದ್ದೇಶ. ಸೊ ಇಷ್ಟು ನಾನು ರೂರಲ್ ಭಾಗದಿಂದ ಹೇಳ್ತೀನಿ. ಈಗ ನಗರ ಭಾಗದಿಂದ ನಮ್ಮ ಚಲಪತಿ ಅವರು ಮಾತಾಡ್ತಾರೆ. ಸರ್, ಈಗ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಮತದಾರ ಪಟ್ಟಿಯಲ್ಲಿ ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಸಾಹೇಬ್ ಇರ್ತವೆ. ನಗರಕ್ಕೂ ಸಹ 66 BLOs ಇರ್ತಾರೆ, 6 ಜನ ಸೂಪರ್ವೈಸರ್ಸ್ ಇರ್ತಾರೆ. ಸೊ AER ನಾನು ಕರ್ತವ್ಯ ನಿರ್ವಹಿಸ್ತೀನಿ. ನನ್ನೊಟ್ಟಿಗೆ BO ಅವರು ಸಹ ಸಹಕಾರ ಕೊಡ್ತಿದ್ದಾರೆ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ. ಒಟ್ಟಾರೆ ಇದರದ ಉದ್ದೇಶ ಏನಂದರೆ, ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಯಾವುದೇ ಕಾರಣಕ್ಕೂ ಅರ್ಹ ಮತದಾರರು ಈ ಪಟ್ಟಿಯಿಂದ ಹೊರಗಡೆ ಹೋಗಬಾರ್ದು ಅಂತ. ಸೊ 29 ಕೊನೆಯ ದಿನ, ಈಗ ತಹಸೀಲ್ದಾರ್ ಅವರು ಹೇಳಿದ್ದಾರೆ 29ನೇ ತಾರೀಕು ಕೊನೆಯ ದಿನ ಆಗ್ತದೆ. ಸೊ ನಾಳೆ ಮತ್ತು ನಾಡಿದ್ದು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ನಾವು BLA ಮತ್ತು BLA 2 ಹಾಗೂ BLOಗಳಿಗೆ ಜಾಯಿಂಟ್ ಆಗಿ ನಾವು ಅವರಿಗೆ ಒಂದು ತರಬೇತಿ ಕೊಡೋಂಥ ಕಾರ್ಯಕ್ರಮ ಆಗ್ತದೆ. ಏನಾದರೂ ನೀವು ಮಾಹಿತಿ ಕೊರತೆ ಇದ್ದರೆ, ಏನಾದರೂ ಇದ್ದರೆ 2 ಹೆಲ್ಪ್ಲೈನ್ ಆಫೀಸ್ಗಳನ್ನು ನಾವು ನಗರದ ವ್ಯಾಪ್ತಿಗೆ ಒಂದು ನಮ್ಮ ಕೊಠಡಿಯಲ್ಲಿ ನಾವು ಮಾಡ್ತಾ ಇದ್ವಿ. ರೂರಲ್ ಗ್ರಾಮೀಣ ವ್ಯಾಪ್ತಿಯಲ್ಲಿ ಬಂದ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ 5 ಜನದ್ದು ನಾವು ಇಲ್ಲಿ ಫೋನ್ ನಂಬರ್ಸನ್ನು ಡಿಸ್ಪ್ಲೇ ಮಾಡ್ತೀವಿ, ಏನಿದ್ರೂ ಬರ್ಬೋದು. ಅದೇ ರೀತಿಯಾಗಿ ಸೇಮ್ ಅವ್ರು ಹೇಳ್ದಂಗೆ 2002 ಏನು ಮತದಾರರ ಪಟ್ಟಿಯಲ್ಲಿರ್ತದೋ ಆ ಮತದಾರರ ಪಟ್ಟಿಯಲ್ಲಿರೋಂಥವ್ರನ್ನ ಕಡ್ಡಾಯವಾಗಿ ಇದನ್ನು ಉಳಿಸ್ಕೊಳ್ಳೋಂಥ ಆಗ್ತದೆ. ನಾವು ಈಗಾಗಲೇ ನಮ್ಮ ಸ್ವಚ್ಛತಾ ವಾಹಿನಿಗಳಲ್ಲೂ ಸಹ ಅನೌನ್ಸ್ಮೆಂಟ್ ಮಾಡ್ತಿದ್ವಿ, ಮುಂದೆನೂ ಮಾಡಿಸ್ತೀವಿ. ಜೊತೆಯಾಗಿ ಕರಪತ್ರಗಳನ್ನು ಸಹ ಎಲ್ಲ ಭಾಷೆಗಳಲ್ಲೂ ಸಹ ಹೊರಡಿಸ್ತೀವಿ. ನಗರದಲ್ಲಿರುವಂಥ ಎಲ್ಲ ಮಸೀದಿ, ಚರ್ಚ್, ಮಂದಿರಗಳಲ್ಲೂ ಸಹ ನಾವು ಇದನ್ನು ಅನೌನ್ಸ್ ಮಾಡಿಸ್ತೀವಿ. BLOಗಳು ಸಾರ್ವಜನಿಕರಲ್ಲಿ ಮನವಿ ಮಾಡೋದಷ್ಟೇ, BLOಗಳು ಬಂದಾಗ ಕಡ್ಡಾಯವಾಗಿ ದಯವಿಟ್ಟು ಮಾಹಿತಿಯನ್ನು ಕೊಡಿ. ಯಾವುದೇ ಕಾರಣಕ್ಕೂ ನೀವು ಭಾರತ ನಾಗರಿಕರಾಗಿರೋದನ್ನ ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗ್ತದೆ. ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ, ಸಹಕಾರ ಕೊಡಿ ಅವ್ರು ಬಂದಾಗ. ಅದೇ ರೀತಿಯಾಗಿ ಮಾಹಿತಿನ ನೀವು ಮತ್ತೆ ತಗೊಂಡು ವಾಪಸ್ ನೀವು ಕೊಡದೇ ಹೋದ ಪಕ್ಷದಲ್ಲೂ ಕೂಡ ನಿಮ್ಮದು ಯಾವುದೇ ಕಾರಣಕ್ಕೆ SIR ಬರಲ್ಲ. ಇನ್ ಕೇಸ್ ನೀವು ತಗೊಂಡು ಏನೋ ಫಿಲ್ ಮಾಡಿಕೊಟ್ರೆ ಅದು ಸಹ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಹಂಗಾಗಿ ಯಾರು ನಮ್ಮ ಸಿಬ್ಬಂದಿಗಳು ಬಂದಾಗ ನಿಮ್ಗೆ ಕೊಟ್ಟಾಗ ಏನಿರ್ತದೆ ಅವರು ಕೊಟ್ಟಾಗ ಆ ಮಾಹಿತಿಯನ್ನು ಕಡ್ಡಾಯವಾಗಿ BLOಗಳಲ್ಲಿ ನೀವು ವಾಪಸ್ ಕೊಡಬೇಕು. ಏನಾದರೂ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಸ್ಪಷ್ಟತೆ ಬೇಕಾದರೆ, ಮಾಹಿತಿ ಬೇಕಾದರೆ ಕೂಡಲೇ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಸಾಹೇಬ್ರನ್ನಾಗಲಿ, ಇಲ್ಲ ನನ್ನನ್ನಾಗಲಿ, ಇಲ್ಲ 3 ಜನ ನೋಡಲ್ ಆಫೀಸರ್ಸ್ ಇದ್ದಾರೆ, 4 ಜನ ಅವ್ರನ್ನಾಗಲಿ ಮಾಡ್ಬೋದು. ಇಲ್ಲಾಂದರೆ DD ಫುಡ್ ಅವರು ನಮ್ಮ ERO ಇರ್ತಾರೆ, ಅವರಾಗಲಿ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ನೀವು ಮುಕ್ತವಾಗಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮ ವಾರ್ಡ್ಗಳಲ್ಲಿ ಆಗ್ಬೋದು, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಾಗ ನಮ್ಮೊಟ್ಟಿಗೆ ಸಹಕಾರ ಮಾಡಿ. ನಿಮ್ಮ ಅದರಲ್ಲಿ ನೈಜ ಮತದಾರರನ್ನು ಅಥವಾ ಅಕಸ್ಮಾತ್ ಬಿಟ್ಟೋಗಿದ್ರೆ, ಇಲ್ಲ ಡೂಪ್ಲಿಕೇಶನ್ಸ್ ಏನನ್ನು ಆಗ್ತಾ ಇದ್ರೆ ನೇರವಾಗಿ ನಮ್ಮಗಳಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಒಟ್ಟಾರೆಯಾಗಿ ಒಂದು ಸ್ಪಷ್ಟವಾಗಿರುವಂತಹ ಎಲ್ರಿಗೂ ಸಿಗುವಂಥ ಒಂದು ಮತದಾರರ ಪಟ್ಟಿ ಆಗಬೇಕು, ಚಿಂತಾಮಣಿ ಮಾದರಿ ಆಗಬೇಕು ಜಿಲ್ಲೆಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. 2002ರಲ್ಲಿ ಯಾರು ಇರ್ತಾರೆ ಅವರಿಗೆ ಫಸ್ಟ್ ಕಾಲಮ್ ಇದೆ, ಅದನ್ನು ಫಿಲ್ ಮಾಡಿದ್ರೆ ಸಾಕು. ಅದರಲ್ಲಿ ಪ್ರೀ ಪ್ರಿಂಟೆಡ್ ಆಗಿ ಅವ್ರ ಪಾರ್ಟ್ ನಂಬರ್, AC ನಂಬರ್ ಎಲ್ಲ ಬಂದ್ಬಿಡುತ್ತೆ. ಸೆಕೆಂಡ್ ಕಾಲಮಲ್ಲಿ ಯಾರು 2002ರಲ್ಲಿ ಇಲ್ಲಿ ಮತದಾರರಾಗಿರಲ್ಲ ಅವರಿಗೆ ಕಾಲಮ್ ಇದೆ. ಅಲ್ಲಿ ಅವರು ಈಗ 18 ವರ್ಷ 19 ವರ್ಷ ತುಂಬಿರುವಂಥವ್ರು, ಇದು ಯಾರು ಇಲ್ಲಿ ಮತದಾರರಾಗಿರ್ತಾರೆ ಅವ್ರದ ಒಂದು ರಿಲೇಷನ್ಶಿಪ್ನ ಸ್ಟೇಟಸ್ನ ಮೆನ್ಷನ್ ಮಾಡಿ AC ನಂಬರು ಅಥವಾ ಅದೇ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಂಬರು, ಅವ್ರ ಪಾರ್ಟ್ ನಂಬರ್ ಎಲ್ಲ ಮೆನ್ಷನ್ ಮಾಡೋದು. ಈಗ ಅದನ್ನು ನಾವು ಎನ್ಯುಮರೇಷನ್ ಫಾರ್ಮಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಡ್ರಾಫ್ಟ್ ಒಳಗೆ ಪಬ್ಲಿಷ್ ಮಾಡ್ತೀವಿ. ಅಂಕಿಅಂಶಗಳಲ್ಲಿ 9,327 ಜನ ಮಾತ್ರ ನಮ್ಮಲ್ಲಿ ಬಿಟ್ಟೋಗಿದ್ದಾರೆ. ನಾನು ಹೇಳ್ತಾ ಇರೋಂಥದ್ದು 2,31,000 ಜನಕ್ಕೆ 9,000 ಕಮ್ಮಿ ಆಗಿರುವಂಥದ್ದು. ಈಗ ಆಲ್ಮೋಸ್ಟ್ ನಾವು 96%ವರೆಗೂ ನಾವು ಅಚೀವ್ ಮಾಡಿದ್ವಿ. 4% ಏನಾಗಿರುತ್ತೆ, ಕೆಲವು ಕಡೆ ಪರ್ಮನೆಂಟಾಗಿ ಸ್ಥಳಾಂತರ ಆಗಿರ್ತಾರೆ, ಕೆಲವು ಕಡೆ ಡೆತ್ ಆಗಿರ್ತಾರೆ, ಕೆಲವು ಕಡೆ ಡೂಪ್ಲಿಕೇಟ್ಸ್ ಬಂದಿರುವಂಥದ್ದು ಇರ್ತದೆ. ಎಲ್ಲ ಅಂಶಗಳನ್ನ ನಾವು ಪರಿಗಣನೆ ಮಾಡ್ಕೊತೀವಿ.
ಇಲ್ಲಿವರೆಗೂ ನಾವು ಮಾಡಿರೋಂಥ ಒಂದು ಮ್ಯಾಪಿಂಗ್ನ ಪಾರದರ್ಶಕವಾಗಿ ಮಾಡಿದ್ದೀವಿ. ಅಂತ ಏನಾದರೂ ಸಂದರ್ಭಗಳಲ್ಲಿ ಯಾರಿಗಾದರೂ ಈ ಥರ ಆಗಿದೆ ಅನ್ನೋಂಥ ಮಾಹಿತಿ ಇದ್ದರೆ ದಯವಿಟ್ಟು ಮಾಹಿತಿ ಕೊಟ್ಟರೆ ಅದನ್ನು ನಾವು ಯಾವ ಲೆವೆಲಲ್ಲಿ ರೆಕ್ಟಿಫೈ ಮಾಡಬೇಕು ಆ ಲೆವೆಲಲ್ಲಿ ರೆಕ್ಟಿಫೈ ಮಾಡ್ತೀವಿ. ಈಗ ಬೇರೆ ರಾಜ್ಯಗಳಿಂದ ವಲಸೆ ಬಂದು ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಈಗ ಅದಕ್ಕೋಸ್ಕರನೇ ಈಗ ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗಿಬೇಕು ಅಂತ. ಈಗ ಬೇರೆ ರಾಜ್ಯದವರಾದರೆ ಇಲ್ಲಿರುವಂಥದ್ದು ನಮ್ಮಲ್ಲಿ ನಾನು ಹೇಳಿದ್ನಲ್ಲ ಅವ್ರ ತಂದೆದು ತಾಯಿದು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಬೇಕು. ಅವರು ಇಲ್ಲಿನವರೇ, ಇಲ್ಲಿನ ಮತದಾರರೇ ಅನ್ನೋಂಥದ್ದನ್ನ ಇಲ್ಲಿ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಇದನ್ನು SIR ನಾವು BLA ಮತ್ತು BLOಗಳನ್ನ ಸೇರಿಸಿ ನಾವು ನಾಳೆ ಮೀಟಿಂಗ್ ಕರೀತಾರೆ. ಆ ಥರ ಏನಾದರೂ ನೇರವಾಗಿ ಕಂಡು ಬಂದಲ್ಲಿ BLA ಇರ್ತಾರೆ, ಆ ವಾರ್ಡಲ್ಲಿರೋದು ಪಂಚಾಯತ್ ನೇರವಾಗಿ ಅವ್ರು ನಮಗೆ ಗಮನಕ್ಕೆ ತಂದು ಪರಿಶೀಲನೆ ಮಾಡ್ತೀವಿ. ನಾವು ಆ ಥರ ಏನಾದ್ರು ಕಂಡು ಬಂದರೆ ಮುಲಾಜಿನ ಕ್ರಿಮಿನಲ್ ಮುಖಾಂತರ ಕೊಡ್ತೀವಿ. ಸರ್, ಇನ್ನೂ ಮ್ಯಾಪಿಂಗ್ ಅನ್ಮ್ಯಾಪ್ ಆಗಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ನಂತರ ನೀವು ವಾಪಸ್ ಕೊಡಬೇಕಾದ್ರೆ ನಿಮ್ಮದು ಅನ್ಮ್ಯಾಪ್ಡ್ ಆಗಿರುವಂಥವ್ರು ಅದ್ರ ಜೊತೆಗೆ ನಮಗೆ ದಾಖಲೆಗಳನ್ನ ಕೊಡ್ತಾರೆ. ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರ ಹೆಸರು ಉಳಿಸ್ಬೇಕಾ ತೆಗಿಬೇಕಾ ಅನ್ನೋದನ್ನು ನಾವು ಅದನ್ನೇ ಎನ್ಯುಮರೇಷನ್ ಫಾರ್ಮಲ್ಲೇ ಮೆನ್ಷನ್ ಮಾಡಿದ್ವಿ. ಯಾವ್ಯಾವ ದಾಖಲೆಗಳನ್ನ ನಾವು ಪರಿಗಣನೆ ತಗೊಳ್ತಾ ಇದ್ದೀವಿ ಅಂತ 12 ದಾಖಲೆಗಳನ್ನ ಏನು ಭಾರತ ಚುನಾವಣಾ ಆಯೋಗ ನಮಗೆ ರೆಕಮೆಂಡ್ ಮಾಡಿದೆ. ಆ 12 ದಾಖಲೆಗಳು ಯಾವುದಾದ್ರು ಒಂದು ದಾಖಲೆ ನಮ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಅದನ್ನ ನೈಜತೆಯನ್ನು ಪರಿಶೀಲನೆ ಮಾಡಿ ಉಳಿಸ್ಕೋಬೇಕಾ ತೆಗಿಬೇಕಾ ಅನ್ನೋಂಥ ಡಿಸಿಷನ್ ತಗೊಂಡಿದ್ದೀವಿ. ಈಗ ಮನೆ ಭೇಟಿ ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್ನ ಕೊಡ್ತಾರೆ, ಅವ್ರ ಕಡೆಯಿಂದ ರಿಸೀವ್ ಮಾಡ್ಕೊಳ್ತಾರೆ. ನಂತರನೇ ಇದೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗುವಂಥದ್ದು. ಇನ್ ಕೇಸ್ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ವಾಸವಾಗಿರುವಂಥವ್ರು ಯಾರಾದರೂ ಇಲ್ಲೇ ಉಳಿಸ್ಕೋಬೇಕಂತ ನನ್ನ ಇಚ್ಛೆ ಪಟ್ಟಲ್ಲಿ ಅವರ ಒಂದು ಮತದಾರರ ಗುರುತಿನ ಚೀಟಿ ತೋರಿಸಿ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದನ್ನು ಪಡ್ಕೊಂಡು ಫಿಲ್ ಮಾಡಿ ಕೊಡ್ಬೋದು. 3 ಬಾರಿ ನಮ್ಮ ಒಂದು BLOಗಳು ಮನೆ ಬಳಿ ಬರ್ತಾರೆ. ಬಂದು 3 ಸರಿನೂ ಏನೋ ಲಾಕ್ ಆಗಿದೆ, ಸ್ಟಿಕ್ಕರಿಂಗ್ ಕೊಡ್ತಾ ಇದ್ದಾರೆ. ಆ ಸ್ಟಿಕ್ಕರ್ನ ಮೆನ್ಷನ್ ಮಾಡ್ತೀವಿ, ಮಹಜರ್ ಮಾಡ್ತೀವಿ. ಆ ಚೀಟಿನ ನಾವು ಅಲ್ಲಿ ಬಾಗಿಲು ಗಣಿಸಿ ಮಹಜರ್ ಮಾಡ್ಕೊಂಡ್ಬಂದು ಅವರನ್ನು ಕೈ ಬಿಡೋದು ಪ್ರಕ್ರಿಯೆ ಆಗ್ತದೆ. ಅದನ್ನು 3 ಸರಿ ಮಾಡ್ತಾರೆ. 3 ಸರಿ ನಾವು GPS ಫೋಟೋ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ನಾವು ಕೊಟ್ಟಿದ್ದೀವಿ. ಆ ಸ್ಟಿಕ್ಕರು ಸಹ ನಾವು ಹೋಗಿ ಬಂದಿರೋದಕ್ಕೆ ಸಾಕ್ಷಿ ಸಮೇತವಾಗಿ ಸ್ಟಿಕ್ಕರಿಂಗ್ ಸಹ ನಾವು ಮನೆಗೆ ಮಾಡ್ತಾರೆ. ಸರ್, ಹೆಚ್ಚಿನದಾಗಿ BLOಗಳು ಮನೆಗೆ ಭೇಟಿ ಕೊಡಲ್ಲ ಸರ್. ಎಲ್ಲರಿಗೂ ಅದೊಂದು ಸಂಶಯ ಇದೆ, ಏನಂತಂದರೆ ಇದು ಫೈನಲ್ ಅಲ್ಲ. ಇದು ಮಾಡ್ತಾ ಇರೋದು ಪ್ರತಿ ವರ್ಷ, ಮೊದಲು 2002ರವರೆಗೂ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ನಂತರದ ಕಾಲದಲ್ಲಿ ಆಗಿರಲಿಲ್ಲ. ಈಗ ಮತ್ತೆ ಅದನ್ನು ಪುನರಾರಂಭ ಮಾಡಿದ್ದಾರೆ. ಈಗ 7/10ಕ್ಕೆ ನಾವು ಅಂತಿಮ ಮತದಾರ ಪಟ್ಟಿ ಕೊಡ್ತೀವಿ. ನಂತರ ಕೂಡ ಕಾಲಕ್ಕೆ ಎಲೆಕ್ಟರ್ಗಳನ್ನ ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ. ಆವಾಗ ತಮಗೆಲ್ಲ ಅವಕಾಶ ಇರುತ್ತೆ. ನಿರಂತರ ಪರಿಷ್ಕರಣೆ ಇದು ಎವ್ರಿ ಇಯರ್ ನಡೀತಾ ಇರೋದ್ರೆ ಇದು ಏನು ಈಗ ನಾವು ಮಾಡ್ತಾ ಇದ್ದೀವಿ. ಈಗ 14 ಸರಿಸುಮಾರು 24 ವರ್ಷದ ನಂತರ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿದೆ. ನಮಗೆಲ್ಲ ಇದ್ರದ್ದು ಈಗ 2002ರಲ್ಲಿ ಯಾರಿದ್ರು ಅವ್ರಿಗೆ ಮಾತ್ರ ಇದ್ರ ಬಗ್ಗೆ ಪರಿಚಯ ಇರೋದ್ರಿಂದ, ಈಗ ಯಾರು ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆಲ್ಲ ಇದು ಹೊಸ ವಿಚಾರ ಆಗಿರೋದ್ರಿಂದ ಸ್ವಲ್ಪ ಗಾಬರಿ ಆಗ್ತಾ ಇದ್ದಾರೆ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ಅರ್ಹ ಯಾರು ಮತದಾರರಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಮತದಾರ ಪಟ್ಟಿಯಿಂದ ತೆಗಿಬಾರ್ದು ಅನ್ನೋಂಥದ್ದು ಇದ್ರ ಉದ್ದೇಶ. ಫೋಟೋಸ್ನ ಬೇಕಾದರೆ ಅದು ಏನಿದೆ ಅದನ್ನು ತೆಗೆಯೋದಾಗಲೇ ಎಲ್ಲ ಮಾಡಿದ್ರು BLOಸ್ಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ, ಅವರು ಮಾಡ್ತಾರೆ. ಆ ಥರ ಏನಾದರೂ ಅರ್ಜುನ್ ಹೇಳ್ದಂಗೆ ಏನಾದರೂ 3 ಸರಿನೂ ಬಂದು ಅವ್ರು ಸಿಕ್ಕದೇ ಹೋದ ಪಕ್ಷದಲ್ಲಿ ನಾವು ಸ್ಟಿಕ್ಕರಿಂಗ್ ಮಾಡಿರ್ತೀವಿ. 3 ಸರಿ ಹೋಗಿರೋದಕ್ಕೆ ನಾವು GPS ಫೋಟೋ ಕೇಳ್ತಾ ಇದ್ದೀವಿ. ಮನೆಗೆ ಅಂಟಿಸಿ ಒಂದ್ಸರಿ ಅದನ್ನು ಮಾಜರ್ ಮಾಡ್ಕೊಂಡ್ಬರ್ತೀವಿ. ಸೊ ಒಟ್ಟಾರೆ ಮನೆಗೆ ಬಂದಾಗ ಕಲರ್ ಫೋಟೋ ಇದೆ, ಕಲರ್ ಫೋಟೋ ನಿಮ್ಗೆ ಯಾವ ಫೋಟೋ ಬೇಕಂತ ಹೇಳ್ತಾರೆ. BLOಸ್ಗೆ ಸಂಪೂರ್ಣವಾಗಿ ಇದೆ. ನಾಳೆ ನಾಡಿದ್ದು ಸಹ ಅವ್ರಿಗೆ ಇನ್ನೊಂದ್ಸರಿ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ವಿ. ಪ್ರತಿದಿನ ಮಾಡ್ತೀವಿ. ಆಮೇಲೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ BLOಗಳಿಗೆ ಆದಷ್ಟು ಬೆಳಗಿನ ಜಾವ ಮತ್ತು ಸಂಜೆ ಜನ ಸಿಗೋಂಥ ಒಂದು ಸ್ಲಮ್ಸಲ್ಲಿ ಕಾಲೋನಿಗಳಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಆ ಸಮಯಕ್ಕೆ ಹೋಗಿ ಅಂತ ಹೇಳ್ತೀವಿ. ಅದ್ರ ಮೇಲ್ಗಡೆ ಸೂಪರ್ವೈಸರ್ಸು ಸಹ ಇರ್ತೀವಿ. ನಿರಂತರವಾಗಿ ನಾವು ಸಹ 6 ಜನನ್ನು ಮಾನಿಟರಿಂಗ್ ಮಾಡ್ತೀವಿ. ಸರ್, ಈಗ ಬೆಳಗ್ಗೆ 10ರಿಂದ 4 ಗಂಟೆವರೆಗೆ ಕೆಲಸ ಮಾಡೋದು ನಿರಂತರವಾಗಿ 30 ದಿನ ಕಂಟಿನ್ಯೂಸ್ ಆಗಿ ನೀವು ಎನಿ ಟೈಮ್ ಕೊಡ್ಬೋದು. ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ, ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಡಬೇಕು ಇಷ್ಟೇ. ನೀವು ಯಾವ ಟೈಮ್ಗಾದರೂ ಕೊಡಿ, ಬೆಳಿಗ್ಗೆ ಕೊಟ್ಟರು ಸಂಜೆ ಕೊಟ್ಟರು ನಮ್ಮ ಕಂಟ್ರೋಲ್ ರೂಮ್ ಇರ್ತದೆ. ಸಂಜೆ ವರ್ಕಿಂಗ್ ಅವರ್ಸ್ ಹೊರಗಡೆ ಕೊಟ್ಟರೆ ನಾವು ತೊಗೊತೀವಿ, ಏನೂ ತೊಂದರೆ ಇಲ್ಲ. ಮತ್ತು ಈ ವಿಚಾರವಾಗಿ ಈಗ ಅವ್ರು ಹೇಳ್ದಂಗೆ ಎಲ್ಲ ಬಾಗಿಲು ಹಾಕಿದ್ದಾರೆ, ಅವ್ರು ತೆಗಿತೀವಿ ಅಂದರೆ ಇದು ನೋಡಿ, ಇದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಅವ್ರದ್ದೇ ಆದಂಥ ಕರ್ತವ್ಯ ಇದೆ. ನಮ್ಮ ಹೆಸರು ರಿಜಿಸ್ಟ್ರೇಷನಲ್ಲಿ ಬರಬೇಕು, ಮತದಾರ ಪಟ್ಟಿಯಲ್ಲಿ ಸೇರಬೇಕು ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ದಯವಿಟ್ಟು ಹಂಗಾಗಿ ತಾವು ಕೂಡ ಅಷ್ಟೇ 1 ಸಲ 2 ಸಲ ಬಂದಾಗ ತಮ್ಮನೆ ಬಾಗಿಲು ಹಾಕಿದ್ರು ಸ್ಟಿಕ್ಕರಿಂಗ್ ಇದ್ದಾಗ ದಯವಿಟ್ಟು ತಾವು ಬಂದು ಮಾಹಿತಿ ಕೊಟ್ಟು ನಮಗೆ ಈ ಥರ ನಾವು ಅವತ್ತು ಇರಲಿಲ್ಲ, ನಂತರ ನಮ್ಮ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದೀವಿ ವಾಪಸ್ ಅಂತ ತಗೊಂಡು ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ನಾವು ಮತದಾರ ಪಟ್ಟಿಗೆ ಸೇರಿಸೋದು. ಸ್ಟಿಕ್ಕರಿಂಗ್ ಹಾಕಿ ಬೀಗ ಹಾಕಿರ್ತಾರಲ್ಲ ಮನೆಗಳಿಗೆ, ನಾವು ಸಹ ವಿಸಿಟ್ ಮಾಡ್ತೀವಿ. ಬಹುತೇಕ BLOಗಳು ಮನೆಗಳಿಗೆ ವಿಸಿಟ್ ಎಲ್ಲ ಒಂದು ಕಡೆ ಏರಿಯಾದಲ್ಲಿ ಈಗ ಅದಕ್ಕೋಸ್ಕರನೇ BLO ಸೂಪರ್ವೈಸರ್ಸ್ ಅಂತ ಮಾಡಿದ್ದಾರೆ. ಇದು ಮನೆಗೆ ಹೋಗಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಯಾಕಂದರೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಇವು ಸೈನ್ ಮಾಡಿಸ್ಕೊಳ್ಬೇಕು. ಫಿಸಿಕಲ್ ಆಗಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಸೈನ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಹಂಗಾಗಿ 100% ಅವ್ರ ಮನೆಗೆ ವಿಸಿಟ್ ಮಾಡಲೇಬೇಕು. BLO ಸೂಪರ್ವೈಸರ್ಸು ಇದ್ದಾರೆ. BLOಸ್ಗೆ ಇನ್ ಕೇಸ್ ಸ್ವಲ್ಪ ಇನ್ಕನ್ವೀನಿಯನ್ಸ್ ಇದ್ದಾಗ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ, ಅವ್ರಿಗೆ ನಾವು ಗೈಡ್ ಮಾಡೋದಕ್ಕೋಸ್ಕರ ಅಂತಲೇ BLO ಸೂಪರ್ವೈಸರ್ಸ್ನು ಹಾಕ್ಕೊಂಡಿದ್ದೀವಿ.
ಸೊ ಇದನ್ನು ನಮ್ಮಲ್ಲಿ ಕಂಪ್ಲೀಟ್ ಆಗಿ ಪಾರದರ್ಶಕವಾಗಿ ಅರ್ಹ ಮತದಾರರು ಯಾರಿದ್ದಾರೆ ಅವರೆಲ್ಲ ಎಲ್ಲೋ ಒಂದ್ ಕಡೆ ಪೋಸ್ಟ್ ಮತದಾರರು ಮಾಡ್ಲಿಕ್ಕಾಗಲ್ಲ ಬಿಡಿ ಇದು. ಯಾಕಂತಂದ್ರೆ ಫೋಟೋ ಮಾಡ್ಬೇಕು, ಫೋಟೋ ಚೇಂಜ್ ಮಾಡ್ಬೇಕಾಗುತ್ತೆ, ಹಂಗಾಗಿ ಹೋಗ್ಲೇಬೇಕಾಗುತ್ತೆ ಮನೆಗಳಿಗೆ. ಆ ಥರ ಏನಾದರೂ ಕಂಡು ಬಂದ್ರೆ ನೀವು ನೇರವಾಗಿ ನಮ್ಗೆ ಹೇಳ್ಬೋದು. ಸರ್ ಈಗ ಅಭ್ಯಾಸ ಸರ್ ಸ್ವಲ್ಪ ಮುಂದೆ ಅವ್ರು ಇದ್ದಾರೆ, ನೋಡೋದು ಅಂತ.